तेरे जैसा कोई नहीं, 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 नीने उन्नता नीने श्रेष्ठ ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ಉನ್ನತ, ನೀನೇ ಶ್ರೇಷ್ಠ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಜೀಸಸ್, ನಿನ್ನ ಹಾಗೆ ಯಾರೂ ಇಲ್ಲ. ಹಿಂದೆ ಮುಂದೆ ಇದ್ದವರೆಲ್ಲರೂ ಹಾಡುವ, ನಿನ್ನ ಹಾಗೆ ಯಾರೂ ಇಲ್ಲ. ಆನ್ಲೈನ್ ಅಲ್ಲಿ ಇದ್ದವರು ಕೂಡ ಹಾಡಿ, ನಿನ್ನ ಹಾಗೆ ಯಾರೂ ಇಲ್ಲ. Come on, arise. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. Father, we thank you. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು, ನಿನ್ನ ಹಾಗೆ ಶ್ರೇಷ್ಠವಾದವರು ಯಾರೂ ಇಲ್ಲ. ನಿನ್ನ ಹಾಗೆ ನಮ್ಮನ್ನು ಸಂತೈಸುವವರು ಯಾರೂ ಇಲ್ಲ ಕರ್ತಾನೆ. Nobody can comfort us like you, oh Jesus. Thank you. We love you, Jesus. ಪ್ರೇರೆ, ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ. He loves you so much. He loves you. Thank you. Thank you, Lord, your great love. Thank you, Lord, your great compassion. Yay! He loves you so much. He loves you. He loves you. Thank you, Lord, your great love. Thank you, Lord, your great compassion, oh God. Thank you, Lord, your great mercy. Thank you, Lord, your sacrifice. Thank you, Lord, your blood, oh God. Thank you. ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಕರ್ತನೇ, ನಿನ್ನ ಪ್ರೀತಿಯ ಸ್ವರವನ್ನು ಕೇಳಲು ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ಥ್ಯಾಂಕ್ ಯು. ನೀನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿದ್ದೆ. ಅದಕ್ಕೋಸ್ಕರ ಸ್ತೋತ್ರ.
ಕರ್ತನೆ, ಯಾರು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದರೋ, ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದರು, ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್, ಸಮಯ ಮತ್ತು ಅಂತರ ಇಲ್ಲ. ಪ್ರತಿಯೊಬ್ಬರನ್ನು ಸಂತೈಸ್ತಿ ನಿನ್ನ ಆತ್ಮನು ಎಲ್ಲ ಕಡೆಯಲ್ಲಿ ಚಲಿಸ್ತಾ ಇದ್ದಾನೆ. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಮೂವಿಂಗ್ ಆಲ್ ಓವರ್ ದ ವರ್ಲ್ಡ್. ಆಕಾಶದ ಕೆಳಗಿಂದ, ಯಾವ ದೇಶದಿಂದ, ಯಾರು ಎಲ್ಲಿಂದ ನೋಡ್ತಾ ಇದ್ದಾರೋ, ಲಾರ್ಡ್ ಐ ಥ್ಯಾಂಕ್ ಯು ಲಾರ್ಡ್ ಯುವರ್ ವಿಸಿಟೇಷನ್, ಥ್ಯಾಂಕ್ ಯು ಲಾರ್ಡ್ ಯುವರ್ ಏಂಜಲ್ಸ್. ಕರ್ತನೇ, ಇಲ್ಲಿದ್ದ ಪ್ರತಿಯೊಬ್ಬ ಸಭಿಕರು ನಿನ್ನ ಹದುರು ತೆಗೆದುಕೋ. ಅವರ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವಾಗಿ ನೀನು ಮಾತಾಡೋನಾಗಿದೆ. ಯು ರಿವೀಲ್ ಯುವರ್ ಸೆಲ್ಫ್ ಟು ಅಸ್, ಓ ಗಾಡ್, ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್. Praise God. Hallelujah. ಓಕೆ, ಸಂತೋಷವಾಗಿದ್ದೀರಾ? ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ನೀವು ಸಂತೋಷ ಪಟ್ರಿ? ಎಕ್ಸಾಲ್ಟೇಷನ್. ಎಷ್ಟು ಮಂದಿ ಆರಾಧನೆಯಲ್ಲಿ ನೀವು ಆನಂದ ಪಟ್ರಿ? ಓಕೆ, ಓ ದ ಗ್ಲಾನ್ ಯು ಬ್ಲೆಸ್. ನಿನ್ನ ಸ್ವರ, ನಿನ್ನ ಹೆಸರು ಇಡೀ ಲೋಕಕ್ಕೆ ಕೇಳಿದ್ದೀಗ. ಪಾಸ್ಟರ್ ಜೋಸೆಫ್ ಅವರು ಫೇತ್ ಬಗ್ಗೆ ಮಾತಾಡ್ತಾ ಇದ್ದರು, ರೈಟ್? ಎಷ್ಟು ಮಂದಿ ಸಂತೋಷ ಪಟ್ರಿ ನಂಬಿಕೆಯ ಬಗ್ಗೆ? ನಿಮ್ಮ ಎಲ್ಲರಲ್ಲಿ ನಂಬಿಕೆ ಇದೆ, ರೈಟ್? ನೀವು ಯಾರು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದೀರಿ. ನಿಮ್ಮ ಒಳಗೆ ದೇವರ ನಂಬಿಕೆಯನ್ನು ಇಟ್ಟಿದ್ದಾನೆ. Praise God. ಅದಕ್ಕೋಸ್ಕರ ಪರಿಸ್ಥಿತಿಗಳು ಹೇಗೆ ಇರಬಹುದು, ಯಾವ ರೀತಿ ಇರಬಹುದು, ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಕಮಾನ್ ಹೇಳ್ರಿ, ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಹೇಗೆ? ಕಮಾನ್, ಹೇಗೆ? ನಿಮ್ಮ ಪಕ್ಕದವರಿಗೆ ಕೇಳ್ರಿ, ಹಾವು. ಎಲ್ಲರಿಗೂ ಗೊತ್ತುಂಟು ದೇವರು ಪರಿಸ್ಥಿತಿ ಬದಲಾಯಿಸ್ತಾನೆ. ಇಂದು ನೋಡುವ ಐಗುಪ್ತರನ್ನು ನೀವು ಇಂದು ನೋಡುವುದಿಲ್ಲ. ನೀವಂತೂ ಸುಮ್ಮನೆ ಇರ್ರಿ, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. Praise God. So many promises, right? ಇಂದು ನೋಡುವ ಸಮಸ್ಯೆಯನ್ನು ನೋಡುವುದಿಲ್ಲ. ಹೌ? ದೇವರು ಹೇಗೆ ಮಾಡುತ್ತಾನೆ? ಮಾಡ್ತಾನಂತೂ ಮಾಡ್ತಾನೆ. ಹೇಗೆ? ಪಕ್ಕದವರಿಗೆ ಹೇಳ್ರಿ, ಬೆರಳು ತೋರಿಸಿ, ಆತನು ನಿನ್ನ ಮುಖಾಂತರ ಮಾಡುತ್ತಾನೆ. Praise God. ಆತನು ನಿನ್ನನ್ನು ಬಿಟ್ಟು ಏನು ಮಾಡೋದಿಲ್ಲ. ಹಾಗೆ ಮಾಡುವುದಾದರೆ ಎಲ್ಲ ಒಂದೇ ದಿನದಲ್ಲಿ ಚೇಂಜ್ ಆಗ್ತಿತ್ತು, ರೈಟ್? ನಿನ್ನನ್ನು ಬಿಟ್ಟು ಆತನು ಏನು ಮಾಡೋದಿಲ್ಲ. ಆತನು ಏನೇ ಮಾಡಬೇಕಾದ್ರೆ ಆತನು ನಿನ್ನ ಮೂಲಕ ಮಾಡುತ್ತಾನೆ. ಹಲ್ಲೆಲೂಯಾ. ಆತನು ನಿನ್ನ ಮೂಲಕ ಏನು ಬೇಕಾದರೂ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದ ವೆರಿ ಇಂಪಾರ್ಟೆಂಟ್, ಆತನು ಮಾಡುತ್ತಾನೆ. ಹೇಗೆ ಮಾಡುತ್ತಾನೆ? ಫಸ್ಟ್ ಆಫ್ ಆಲ್, ಆತನು ನಿನಗೆ ವಾಕ್ಯವನ್ನು ಕಳಿಸ್ತಾನೆ. ಇದೇ ಬೈಬಲಲ್ಲಿ ಸಾಮ್ಸ್ 107:17 ವರ್ಸ್. ಸಾಮ್ಸ್ 107:17 ವರ್ಸ್. ಮೂರ್ಖರು ಅಪರಾಧ ದುರಾಚಾರಗಳ ದೆಸೆಯಿಂದ ಬಾಧೆಗೊಳಗಾದರು. ಎಲ್ಲ ಆಹಾರಕ್ಕೂ ಅಸಹ್ಯಪಟ್ಟು ಮರಣ ದ್ವಾರಕ್ಕೆ ಸಮೀಪವಾದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು. ಕಮಾನ್ ಹೇಳ್ರಿ, ಅವರು ತಮ್ಮ ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ, ಸಂಕಟದಲ್ಲಿ, ತೊಂದರೆಯಲ್ಲಿ, ಪರಿಸ್ಥಿತಿಗಳಲ್ಲಿ ಯಾರಿಗೆ ಮೊರೆ ಇಟ್ಟರು? ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ರೈಟ್, ತಪ್ಪಿಸಿದನು. ಪ್ರೈಸ್ ಗಾಡ್. ಹೇಳ್ರಿ, ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ನಂಬರ್ 1, ಹೇಗೆ? ಹೇಳ್ರಿ, ಹೇಗೆ? ಹಾವ್? ಮುಂದೆ ಆನ್ಸರ್ ಇದೆ, ಓದಿರಿ. ಆತನು
ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ. ಕಷ್ಟ ಇದೆ, ದೇವರು ಬಿಡುಗಡೆ ಮಾಡ್ತಾನೆ, ರೈಟ್? ಆದ್ರೆ ಹೇಗೆ? ವಾಕ್ಯವನ್ನು ಕಳಿಸಿ. ಇವತ್ತು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರೇಯರ್ ಬೇಕಾದ್ರೆ ಗಂಟೆಗಟ್ಟಲೆ ಮಾಡ್ತಾರೆ, ಮೊರೆ ಇಡುವಂಥದ್ದು ಏನು ಕಮ್ಮಿ ಇಲ್ಲ. ಆದರೆ ವಾಕ್ಯ ಮಾತ್ರ ಕೇಳುವ, ವಾಕ್ಯದ ಬಗ್ಗೆ ಬರುವಾಗ ನಿದ್ರೆ ಬರ್ತದೆ ಕೆಲವರಿಗೆ. The word of God can change your life. Praise God. ಅದು ಹೇಗೆ? ಆತನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಹಲ್ಲೆಲೂಯಾ. ವಾಕ್ಯವನ್ನು ಕಳುಹಿಸ್ತಾನೆ. The man of God preach ಮಾಡುತ್ತಿರುವಾಗ God is speaking to you. ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ. ದೇವರ ವಾಕ್ಯವನ್ನು ನಿಮಗೆ ಕೊಡುತ್ತಾನೆ. If you take the word of God, you will take the answer. ನೀವು ದೇವರ ವಾಕ್ಯವನ್ನು ಹೊಂದುವುದಂದ್ರೆ ನೀವು ಪ್ರಾರ್ಥನೆಗೆ ಉತ್ತರವನ್ನು ನೀವು ಹೊಂದುವಂತಹದ್ದು. ಹಲ್ಲೆಲೂಯಾ. ಪುನಃ ಹೇಳ್ತೇನೆ, ಇಲ್ಲಿ ಕೇಳ್ರಿ. ದೇವರ ವಾಕ್ಯವನ್ನು ಹೊಂದುವುದಂದ್ರೆ ಉತ್ತರವನ್ನು ಹೊಂದುವಂತಹದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯವನ್ನು ಕೇಳುವಂಥದ್ದು ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ದೇವರ ವಾಕ್ಯವನ್ನು ನಂಬುತ್ತೀರಿ. ಫಾರ್ ಎಕ್ಸಾಂಪಲ್, ದೇವರು ಹೇಳಿದ್ದಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಅಂತ. ರೈಟ್? ಯಾರು ಹೇಳಿದ್ದದು? ದೇವರು ಹೇಳಿದ್ದಾನೆ. ಆದ್ದರಿಂದ ನಮ್ಮ ಪಾರ್ಟಿ ಏನು? ಓದಿರಿ 13ನೇ ಅಧ್ಯಾಯ 5ನೇ ವಚನ. ಯಾರ ತೆಗೆದು ಓದಿರಿ 6ನೇ ವಚನ. ಹಿಬ್ರೂಸ್. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಹೇಳ್ರಿ, ಅರಿಕೆ ಮಾಡಬಲ್ಲೆವು. 2-3 ಜನ ಕೇಳ್ರಿ, ಹೇಳಬಲ್ಲೆವು. ನೀನು ಏನು ಹೇಳುವಂತಹದ್ದು? ದೇವರು ಹೇಳಿದ್ದನ್ನು ರಿಪೀಟ್ ಮಾಡುವಂತಹದ್ದು. ಕೇಳ್ತಾ ಇದ್ದೀರಾ? ಹಾಗೆ ದೇವರು ಹೇಳಿದ್ದಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ದಟ್ ಇಸ್ ಅ ವರ್ಡ್. ಈಗ ದೇವರು ಏನು ಮಾಡ್ತಾ ಇದ್ದಾನೆ? ನಿಮ್ಮ ಪ್ರಾರ್ಥನೆಗೆ ಒಬ್ಬ ಸೇವಕನನ್ನು ಕಳಿಸಿ ಅಥವಾ ವಿಶ್ವಾಸವನ್ನು ಕಳಿಸಿ ಅವರು ನಿಮಗೆ ಓಡ್ ಕೊಡ್ತಾರೆ. ನೀವು ಆ ವಾಕ್ಯವನ್ನು ನಂಬುತ್ತೀರಿ. ಹೌದಲ್ಲ, ದೇವರು ಹೇಳಿದಾನಲ್ವಾ? ಎಸ್, ನಾನು ಹೇಳ್ತೇನೆ. ನನ್ನ ಪಾರ್ಟಿ ಏನು? ದೇವರು ನನ್ನ ಸಂಗಡ ಇರುವುದಾದ್ರೆ ನನ್ನನ್ನು ಎದುರಿಸುವವರು ಯಾರು? ಯಾವ ಸಾಲವು, ಯಾವ ಕೊರತೆಯು, ಯಾವ ಫೈನಾನ್ಷಿಯಲ್ ಪ್ರಾಬ್ಲಮ್ ನನ್ನನ್ನು ಎದುರಿಸಲಾಗುವುದಿಲ್ಲ. ಪ್ರೇಸ್ ಗಾಡ್. ನೀನು ಧೈರ್ಯವಾಗಿ ಸಮಸ್ಯೆಗೆ ಮಾತಾಡುತ್ತಿ, ಧೈರ್ಯವಾಗಿ ಪ್ರಾಬ್ಲಮ್ಗಳಿಗೆ ಮಾತಾಡುತ್ತಿ, ಧೈರ್ಯವಾಗಿ ರೋಗಕ್ಕೆ ನೀನು ಮಾತಾಡುತ್ತಿ, ಧೈರ್ಯವಾಗಿ ನೀನು ಪರಿಸ್ಥಿತಿಗಳಿಗೆ ಮಾತಾಡುತ್ತಿ. ಪ್ರೇಸ್ ಗಾಡ್. ಧೈರ್ಯವಾಗಿ ನೀನು ಮಾತಾಡುತ್ತಿ. Now God is working in and through you. ಕಮಲಡೆ, ದೇವರು ನಿನ್ನಲ್ಲಿ ಮತ್ತು ನಿನ್ನ ಮುಖಾಂತರ ತನ್ನ ಕೆಲಸವನ್ನು ಮಾಡುತ್ತಾನೆ. ಈ ಲೋಕದ ಎಲ್ಲ ದುರಾತ್ಮಗಳ ಮೇಲೆ ದೇವರು ನಿನ್ನ ಮೂಲಕ ದೊರೆತನ ಮಾಡುತ್ತಾನೆ. ಪುನಃ ಇಲ್ಲಿ ಹೇಳ್ತೇನೆ, ಇಲ್ಲಿ ಕೇಳ್ರಿ. ಲೋಕದಲ್ಲಿರುವ ವಿಚ್ ಕ್ರಾಫ್ಟ್, ದುರಾತ್ಮಗಳು ಅಥವಾ ಮಾಟಮಂತ್ರ ಶಕ್ತಿಗಳು ಏನೇ ಇರಲಿ, ದೇವರು ನಿನ್ನ ಮೂಲಕ ಅವುಗಳ ಮೇಲೆ ದೊರೆತನ ಮಾಡುತ್ತಾನೆ. ಕಮನಡೆ, ದೊರೆತನ ಮಾಡುತ್ತಾನೆ. ರೈಟ್? ಇದೇ ಸತ್ಯವೇದದಲ್ಲಿ ಓದಿರಿ. ಜೆರೆಮಯ 1:10. ಜೆರೆಮಯ ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆಂದನು. 6 ಸಂಗತಿಗಳು. ಅದರ ಮೇಲೆ ಓದಿರಿ 9ನೇ ವಚನ. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ.
ಇಗೋ ನಿನ್ನ ಬಾಯಲ್ಲಿ ದುರ್ಭಾಷೆಗಳನ್ನು ಇಟ್ಟಿದ್ದೇನೆ ಅಂತ ಹೇಳಲಿಲ್ಲ. ನಿನ್ನ ಬಾಯಲ್ಲಿ ಬೇರೆಯವರ ಚಾಡಿ ಇಟ್ಟಿದ್ದೇನೆ ಅಂತ ಹೇಳಿದಿಲ್ಲ. ಹಲ್ಲೆಲೂಯ. ಅವರೀಗ ಆದ್ರು ಇವರು ಹಾಗೆ ಆದ್ರು, ನೋ. ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ರೈಟ್? ಆ ಮಾತುಗಳು ಯಾಕೆ? ಕಿತ್ತು ಹಾಕಲು, ಕೆಡವಿ ಹಾಕಲು, ಹಾಳು ಮಾಡಲು, ನಾಶ ಮಾಡಲು, ಕಟ್ಟಲು, ನೆಡಲು. 6 ಸಂಗತಿ. 4 ಸಂಗತಿ ಸೈತಾನ ಏನೆಲ್ಲ ನೆಟ್ಟಿಟ್ಟಿದ್ದಾನೆ ನೋಡ್ರಿ. ಏನೆಲ್ಲ ಬಿತ್ತಿದ್ದಾನೆ, ಕಟ್ಟಿದ್ದಾನೆ, ಅದೆಲ್ಲ ಕಿತ್ತು ಹಾಕಲು, ಕೆಡವಿ ಹಾಕಲು, ಹಾಳು ಮಾಡಲು, ನಾಶ ಮಾಡಲು, ಮತ್ತೆ ಕಟ್ಟುವುದಕ್ಕೆ ಮತ್ತು ನೆಡುವುದಕ್ಕೆ ದೇವರ ರಾಜ್ಯವನ್ನು, ಪ್ರೈಸ್ ಗಾಡ್, ಡಿವಿಷನ್ ಆದವ್ರನ್ನು ಕಟ್ಟಲಿಕ್ಕೆ, ಹಲ್ಲೆಲೂಯ, ರೋಗದಲ್ಲಿದ್ದವರಿಗೆ ಆರೋಗ್ಯವನ್ನು ಕೊಡಲಿಕ್ಕೆ ನಿನ್ನನ್ನು ನೇಮಿಸಿದ್ದೇನೆ. ಕಮಾನ್ ಹೇಳ್ರಿ ಐ ಆಮ್ ಅಪಾಯಿಂಟೆಡ್. 2-3 ಜನರು ಹೇಳ್ರಿ, ನಾನು ನೇಮಿಸಲ್ಪಟ್ಟಿದ್ದೇನೆ. ದೇವರು ನನ್ನನ್ನು ನೇಮಿಸಿದ್ದಾನೆ. ನೆಕ್ಸ್ಟ್ ಓದಿ. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಈಗ ದೇವರು ಕೇಳ್ತಾ ಇದ್ದಾನೆ, ಜೆರೆಮೀಯ ಏನ್ ನೋಡ್ತಾ ಇದ್ದೀಯ? ನಾನು ಮೊನ್ನೆಯಿಂದ ಮಾತಾಡ್ತಿದ್ದೇನೆ, ರೈಟ್? ಹೊರಗಿನ ಮನುಷ್ಯನು, ಒಳಗಿನ ಮನುಷ್ಯನು. ಒಳಗಿನ ಮನುಷ್ಯನು ದೇವರ ವಾಕ್ಯದ ಮೂಲಕ ನೋಡುತ್ತಾನೆ. ಹೊರಗಿನ ಮನುಷ್ಯನು ಅವನು ಏನು ಫೀಲ್ ಆಗ್ತದೆ, ಏನು ಅನಿಸ್ತದೆ, ಏನಿದೆ ಅದರ ಬಗ್ಗೆ ಆತನು ನೋಡುತ್ತಾನೆ. ಇನ್ವರ್ಡ್ ಮ್ಯಾನ್ ಆತನು ದೇವರ ವಾಕ್ಯದ ಮೂಲಕ ನೋಡುತ್ತಾನೆ. ಈಗ ದೇವರು ಜೆರೆಮೀಯನ ಕೇಳ್ತಾ ಇದ್ದಾನೆ, ಜೆರೆಮೀಯ ಏನ್ ನೋಡ್ತಾ ಇದ್ದೀಯ? ಪಕ್ಕದವ್ರಿಗೆ ಕೇಳಿ, ಏನ್ ನೋಡ್ತಾ ಇದೀಯ? ರೋಗ ನೋಡ್ತಾ ಇದೀಯಾ? ಆರೋಗ್ಯ ನೋಡ್ತಾ ಇದೀಯಾ? ಕಮಾನ್ ಹೇಳ್ರಿ. ರೋಗ ನೋಡ್ತಾ ಇದೀಯಾ? ಆರೋಗ್ಯ ನೋಡ್ತಾ ಇದೀಯಾ? ಕೊರತೆ ನೋಡ್ತಾ ಇದೀಯಾ? ಸಮೃದ್ಧಿ ನೋಡ್ತಾ ಇದೀಯಾ? ಹಲೋ ಹೇಳ್ರಿ, ಕೊರತೆ ನೋಡ್ತಾ ಇದೀಯಾ? ಫೇಲಿಯರ್ ನೋಡ್ತಾ ಇದೀಯಾ? ಸಮೃದ್ಧಿ ನೋಡ್ತಾ ಇದೀಯಾ? ರೋಗ ನೋಡ್ತಾ ಇದೀಯಾ? ಆರೋಗ್ಯ ನೋಡ್ತಾ ಇದೀಯಾ? ಪುನಃ ಹೇಳ್ರಿ, ಏನ್ ನೋಡ್ತಾ ಇದೀಯಾ? ದೇವರು ಜೆರೆಮೀಯನ ಕೇಳ್ತಾನೆ. ಇವತ್ತು ನಿಮ್ಮ ಹೆಸರನ್ನು ಕರೆದು ದೇವರು ಕೇಳ್ತಾ ಇದ್ದಾರೆ, ರೋಷನ್ ಏನ್ ನೋಡ್ತಾ ಇದೀಯಾ? ಡಾಕ್ಟರ್ ಹೇಳಿದ್ದಾರೆ 3 ತಿಂಗಳಂತ ಸ್ವಾಮಿ. ಅದು ನಾನು ತೋರಿಸಿದಲ್ಲ, ಅದು ಕಳ್ಳನು ತೋರಿಸಿದ್ದು. ಕಳ್ಳನು ಬರ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನಾದ್ರೆ ಅವುಗಳಿಗೆ ಜೀವ ಕೊಡಲು ಬಂದಿದ್ದೇನೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದೇ ಇಲ್ಲ. ಜೆರೆಮೀಯ ಏನ್ ನೋಡ್ತಾ ಇದೀಯಾ? ಹಲ್ಲೆಲೂಯ. ಕಳ್ಳನು ಕೂಡ ತೋರಿಸ್ತಾನೆ, ದೇವರು ಕೂಡ ತೋರಿಸ್ತಾನೆ. ದೇವರು ಕೂಡ ಮಾತಾಡ್ತಾ ಇದ್ದಾನೆ, ಕಳ್ಳನು ಕೂಡ ಮಾತಾಡ್ತಾ ಇದ್ದಾನೆ. ಇಬ್ಬರು ಪ್ರವೇಶ ಮಾಡುವುದು ನಿನ್ನ ಚಾಯ್ಸ್. ಯಾರಿಗೆ ಬಾಗಿಲು ನೀನು ತೆರೆಯುತ್ತಿ? ಒಂದು ಕಡೆಯಲ್ಲಿ ದೇವರಿದ್ದಾನೆ. ಜೆರೆಮೀಯ ಏನು ನೋಡ್ತಾ ಇದ್ದೀಯಾ? ನಿನ್ನ ಶರೀರದ ಮೂಲಕ, ಇಂದ್ರಿಯಗಳ ಮೂಲಕ, ಪರಿಸ್ಥಿತಿಗಳ ಮೂಲಕ, ನೇಬರ್ನ ಮೂಲಕ, ಫ್ರೆಂಡ್ಗಳ ಮೂಲಕ ಮಾತಾಡ್ತಾ ಇದ್ದಾನೆ. ನೀನೇನು ನೋಡ್ತಾ ಇದ್ದೀಯಾ? ಚಂಚಲ ಚಿತ್ತರಂದ್ರೆ ಒಮ್ಮೆ ಹೊರಗೆ ನೋಡುದು, ಒಮ್ಮೆ ಒಳಗೆ ನೋಡುದು, ಹೊರಗೆ ನೋಡುದು, ಒಳಗೆ ನೋಡುದು, ಒಳಗೆ ನೋಡುದು. ಹೀಗೆ ಮಾಡ್ತಾರೆ ನೋಡಿ. ನಾವು ಹೀಗೆ ಅಲ್ಲ, ಹೀಗೆ ನೋಡುತ್ತಲೇ ಇರುವಂತದ್ದು. ಬೈಬಲ್ ಏನ್ ಹೇಳ್ತದೆ? ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಹುಟ್ಟು ಮುಖವನ್ನು ನೋಡಿ ತಾನು ಹೀಗೇನೇ ಇದ್ದೇನೆಂದು ತಕ್ಷಣ ಮರೆತು ಹೋಗುವ ವ್ಯಕ್ತಿ ಹಾಗೆ, ರೈಟ್? ಬಿಡುಗಡೆಯನ್ನು ಉಂಟು ಮಾಡುವ ಧರ್ಮ ಪ್ರಮಾಣವನ್ನು ನೋಡುತ್ತಲೇ ಇರುವನು, ಇನ್ನೂ ನೋಡುತ್ತಲೇ, ಹೀಗೆ ಮಾಡದೆ ನೋಡುತ್ತಲೇ ಇರುವನು. ತನ್ನ ನಡತೆಯಿಂದ ಅವನು ಧನ್ಯನಾಗುವನು. ರೈಟ್? ಇದೇ ಬೈಬಲ್ ಅಲ್ಲಿ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ,
ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. Come on, hallelujah, hallelujah. Praise God. ಪಕ್ಕದವರಿಗೆ ಹೇಳ್ರಿ, ಏನ್ ನೋಡ್ತಾ ಇದೀಯಾ? ದೇವರು ಇದೇ ಪ್ರಶ್ನೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಗೆ ಕೇಳ್ತಾ ಇದ್ದಾನೆ. ನಿನ್ನ ವೈಯಕ್ತಿಕವಾಗಿ ಹೆಸರಿಡಿದು ಆತನು ಕೇಳ್ತಾ ಇದ್ದಾನೆ, ಪಾಸ್ಟರ್ ಸತೀಶ್ ಏನ್ ನೋಡ್ತಾ ಇದೀಯಾ? ಕಿಸೆ ಖಾಲಿ ಆಗಿದೆ. ಅವರು ಹೇಳುವುದಿಲ್ಲ, ನಾನು ನೋಡ್ತಾ ಇದ್ದೇನೆ, ನನ್ನ ಕಿಸೆ ಫುಲ್ ಆಗಿದೆ ಸ್ವಾಮಿ. ರೈಟ್, ಕಿಸೆ ಫುಲ್ ಆಗಿದೆ. ಅಕ್ಕ ಏನ್ ನೋಡ್ತಾ ಇದ್ದೀರಾ? ನಾನು ಹಾಸ್ಪಿಟಲ್ ಅಲ್ಲಿ ಮಲಗುವುದು ನೋಡ್ತಾ ಇದ್ದೆ. ನೋ, ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುವವರು. ಅವರು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ, ಅವರು ರೆಕ್ಕೆಗಳನ್ನು ಚಾಚುತ್ತಾ ಹಾರುವರು. ಯು ಆರ್ ಫ್ಲೈಯಿಂಗ್. ಹಲ್ಲೆಲೂಯಾ, ಯು ಆರ್ ಫ್ಲೈಯಿಂಗ್. ಇವತ್ತು ಇದೇ ಪ್ರಶ್ನೆಯನ್ನು ದೇವರು ಪ್ರತಿಯೊಬ್ಬರ ಹತ್ರ ಕೇಳ್ತಾನೆ. ನೀನು ಏನು ನೋಡ್ತಾ ಇದೀಯಾ? ಏನು ನೋಡ್ತಾ ಇದ್ದಿ? ರೈಟ್, ಇದೇ ಬೈಬಲಲ್ಲಿ 10ನೇ ಅಧ್ಯಾಯ 11ನೇ ವಚನ, 1ನೇ ಅಧ್ಯಾಯ 11ನೇ ವಚನ, ಜೆರೆಮಯ. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರೆಂಬೆಯನ್ನು ನೋಡ್ತಾ ಇದ್ದೇನೆ ಅಂದನು. ನೆಕ್ಸ್ಟ್, ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದೆ. ವಾವ್, ಶಬಾಸ್, ಕರೆಕ್ಟ್ ನೋಡ್ತಾ ಇದ್ದೆ ಮಗನೇ, ಹಾಗೇನೆ ನೋಡು. ಪ್ರೈಸ್ ಗಾಡ್. ಯಾರ್ಯಾರು ತೋರಿಸುವ ಟೊಪ್ಪಿಗಳನ್ನು ನೋಡಬೇಡ, ರೈಟ್, ಹಾಗೇ ನೋಡು. ನೆಕ್ಸ್ಟ್ ಹೇಳ್ತೇನೆ, ನನ್ನ ಮಾತನ್ನು, ನಿನ್ನ ಮಾತಲ್ಲ, ಯಾರ ಮಾತನ್ನು ನಿನ್ನ ಬಾಯಲ್ಲಿಟ್ಟಿದ್ದೇನೆ? ನನ್ನ ಮಾತನ್ನು ನಿನ್ನ ನಾಲಿಗೆಯಲ್ಲಿಟ್ಟಿದ್ದೇನೆ. ಊರಿನವರ ಮಾತನ್ನು ನಿನ್ನ ಬಾಯಲ್ಲಿ ಇಡಲಿಲ್ಲ. ಕೆಲವರ ನಾಲಿಗೆಯಲ್ಲಿ ಯಾರ್ಯಾರ ಮಾತುಗಳು ಆಟ ಆಡ್ತಾ ಇವೆ, ಕ್ರಿಕೆಟ್ ಆಡಿದ ಹಾಗೆ. ಹಲ್ಲೆಲೂಯಾ. ನಮ್ಮ ನಾಲಿಗೆಯಲ್ಲಿ ಯಾರ ಮಾತುಗಳು ಆಟ ಆಡಬಾರದು. ನಮ್ಮ ನಾಲಿಗೆಯಲ್ಲಿ ದೇವರು ಆತನ ಮಾತನ್ನು ಇಟ್ಟಿದ್ದಾನೆ. ನೆಕ್ಸ್ಟ್ ದೇವರು ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದೆ, ನಾನು ಮಲಗಲಿಲ್ಲ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದರು. ಹೇಳ್ರಿ, ನಾನು ದೇವರಿಗೋಸ್ಕರ ಕೆಲಸ ಮಾಡುವವನಲ್ಲ. ಕಮನ್, ಎಲ್ಲರೂ ಹೇಳ್ರಿ, ದೇವರಿಗೋಸ್ಕರ ಅಲ್ಲ, ದೇವರು ನನಗೋಸ್ಕರ ಅಲ್ಲ, ನಾವು ದೇವರ ಜೊತೆ ಕೆಲಸದವರು. ಕಮನ್ ಹೇಳ್ರಿ, ನಾವು ದೇವರ ಜೊತೆ ಕೆಲಸದವರು. ನನ್ನ ಭಾಗವನ್ನು ನಾನು ಮಾಡುತ್ತೇನೆ, ದೇವರ ಭಾಗವನ್ನು ದೇವರು ಮಾಡುತ್ತಾನೆ. ವಿ ಆರ್ ವರ್ಕಿಂಗ್ ಟುಗೆದರ್. ಕಮನ್ ಹೇಳ್ರಿ, ವರ್ಕಿಂಗ್ ಟುಗೆದರ್. ಕಾಣುವ ಲೋಕದಲ್ಲಿ ನಾನಿದ್ದೇನೆ, ಕಾಣದ ಲೋಕದಲ್ಲಿ ಕರ್ತನಿದ್ದಾನೆ. ವಿ ಆರ್ ವರ್ಕಿಂಗ್ ಟುಗೆದರ್. ಗೊತ್ತು ಮಾಡದೆ ಇಬ್ಬರು ಜೊತೆಯಾಗಿ ನಡೆಯಬಹುದು. ಆಮೋಸ 3ನೇ ಅಧ್ಯಾಯ 3ನೇ ವಚನ. ಹೌ ಕ್ಯಾನ್ ವಾಕ್ ಟುಗೆದರ್? ಎಲ್ಲರೂ ಹೇಳ್ತಾರೆ, ವಾಕ್ ವಿತ್ ಗಾಡ್, ವಾಕ್ ವಿತ್ ಗಾಡ್, ವಾಕ್ ವಿತ್ ಗಾಡ್. ಹೌ ಕ್ಯಾನ್ ಯು ವಾಕ್ ವಿತ್ ಗಾಡ್? ಗೊತ್ತು ಮಾಡದೆ ಇಬ್ಬರು ಜೊತೆಯಾಗಿ ನಡೆಯಬಹುದು. ಹೋದ್ರೆ ಆಮೋಸ 3:3. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಹೇಳ್ರಿ, ನಾವು ಇಬ್ಬರು ಒಂದಾಗಿದ್ದೇವೆ. ಹೇಳ್ರಿ, ನಾನು ನನ್ನ ತಂದೆ
ಒಂದೇ ಆಗಿದ್ದೇವೆ. ಕರ್ತನ ಸಂಸರ್ಗದಲ್ಲಿ ನಾವು ಆತನೊಂದಿಗೆ ಒಂದೇ ಆತ್ಮವಾಗಿದ್ದೇವೆ. ಹಾ, ಕಮಾನ್. ನೀನು ಕಾಣುವ ಲೋಕದಲ್ಲಿದ್ದಿ, ಆತನು ಕಾಣದ ಲೋಕದಲ್ಲಿದ್ದಾನೆ. ಆತನ ಪರಲೋಕ, ಆತನ ದೂತರು, ಆತನ ಮಹಿಮೆ ಎಲ್ಲವೂ ನಿನಗೆ ಬ್ಯಾಕಪ್ ಮಾಡ್ತಾ ಇದೆ. ಕಮಾನ್, ಏನ್ ನೋಡ್ತಾ ಇದೀಯ? ಮುಂದೆ ಹೋಗು. ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಕಾಂಪಿಟೇಷನ್ಗೆ 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ತಂದೆ ತಾಯಿಗಳು ಸೈಡಲ್ಲಿ ನಿಲ್ತಾರೆ. ಮಗ ಏನ್ ನೋಡ್ತಾ ಇದೆಯಾ? ಕಮಾನ್, ರೈಟ್. ನಮ್ಮ ದೇವರು ಕೂಡ ಅದೇ ರೀತಿ ಹೇಳ್ತಾ ಇದ್ದಾನೆ. ನಿಮ್ಮ ಒಬ್ಬೊಬ್ಬರ ಹೆಸರನ್ನು ಕರೆದ ಆತನು ಹೇಳ್ತಾ ಇದ್ದಾನೆ, ಏನ್ ನೋಡ್ತಾ ಇದೀಯಾ? ನನ್ನ ಮಾತನ್ನು ನೆರವೇರಿಸಲು ನಾನು ಎಚ್ಚರವಾಗಿದ್ದೇನೆ. ಹಲ್ಲೆಲೂಯಾ. ಆಕ್ಟಿಂಗ್ ದ ವರ್ಡ್ ಆಫ್ ಗಾಡ್ is function with the kingdom. ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರೋ, ಯಾವ ಕಿಂಗ್ಡಮ್ ಅಲ್ಲಿ ನೀವು ಹುಟ್ಟಿದ್ದೀರೋ, ಆ ಕಿಂಗ್ಡಮ್ ಅಲ್ಲಿ ನೀವು ಫಂಕ್ಷನ್ ಆಗುತ್ತೆ. ಪ್ರೈಸ್ ಗಾಡ್. ಅದಕ್ಕೆ ಹೇಳುವಂಥದ್ದು ದೇವರ ರಾಜ್ಯದ ಮಾತುಗಳು, ಕಿಂಗ್ಡಮ್ ಫಂಕ್ಷನ್ ಮಾಡುವ ಮಾತುಗಳು. ದೇವರ ರಾಜ್ಯವನ್ನು ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿರಬೇಕು, ವಿ ಆರ್ ಲಿವಿಂಗ್ ಇನ್ ಟು ವರ್ಲ್ಡ್. ನಾವು ಎಲ್ಲಿದ್ದೇವೆ? 2 ಲೋಕದಲ್ಲಿ, ಆದರೆ ಜೀವಿಸುವುದು ನಾವು ಆತ್ಮಿಕ ಲೋಕದಲ್ಲಿ. ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿ ಅವನು ಫಿಸಿಕಲ್ ವರ್ಲ್ಡ್ ಎಂಬ ಮನೆಯಲ್ಲಿ ಆತನಿದ್ದಾನೆ, ಶರೀರ ಎಂಬ. ಆದರೆ ಆತನು ಜೀವಿಸುವಂಥದ್ದು ಇನ್ ದ ಸ್ಪಿರಿಟ್. ಹೇಳ್ತಾ ಇದ್ದೀರಾ? ಇದೇ ಬೈಬಲಲ್ಲಿ ಓದಿರಿ. ರೋಮನ್ಸ್ 8 ಚಾಪ್ಟರ್ 9 ವರ್ಸ್. ಎಲ್ಲರೂ ಓದಿ. ಬಟ್ ನಾನು ಓದ್ತೀನಿ, ಇಂಗ್ಲಿಷ್ ನಲ್ಲಿ ಓದ್ತಿದ್ದೆ. ಬಟ್ ಹೇಳ್ರಿ, ಬಟ್ 2-3 ಜನ ಕೇಳ್ರಿ. ಬಟ್ ಯು ಆರ್ ನಾಟ್ ಇನ್ ದ ಫ್ಲಶ್. ಐ ಆಮ್ ಇನ್ ದ ಫ್ಲಶ್. ರೈಟ್. ಬಟ್ ಯು ಆರ್ ನಾಟ್ ಇನ್ ದ ಫ್ಲಶ್. ಬಟ್ ಹೇಳ್ರಿ, ಬಟ್ ಇನ್ ದ ಸ್ಪಿರಿಟ್. ಎಲ್ಲಿದ್ದೀರಿ? ಹಲ್ಲೆಲೂಯಾ. ಇಲ್ಲಿ ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಾಧೀನ ಭಾವರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ರೈಟ್. ಇಲ್ಲಿ ಇಂಗ್ಲಿಷ್ನಲ್ಲಿದೆ, ಬಟ್ ಯು ಆರ್ ನಾಟ್ ಇನ್ ದ ಫ್ಲಶ್, ಯು ಆರ್ ಇನ್ ದ ಸ್ಪಿರಿಟ್. ಹೇಳ್ರಿ, ಐ ಆಮ್ ಇನ್ ದ ಸ್ಪಿರಿಟ್. ಲಿವಿಂಗ್ ಬೈ ಫೇತ್ ಅಂತ ಹೇಳಿದರೆ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. 2-3 ಜನ ಕೇಳ್ರಿ, ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಹೇಳ್ರಿ, ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ನೀವು ಆತ್ಮದಲ್ಲಿ ಜೀವಿಸುವಂಥದ್ದಾಗಿದೆ. ನೀವು ಆತ್ಮ ಸ್ವರೂಪಿಗಳು. ನಿಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ನಿಮಗೆ ಕಾಣುವ ಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ಕರ್ತನು ಫಿಸಿಕಲ್ ಬಾಡಿಯನ್ನು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಫಿಸಿಕಲ್ ಬಾಡಿ. ಬಟ್ ಫಿಸಿಕಲ್ ಬಾಡಿ ಅದು ನೀವು ಅಲ್ಲ. 2-3 ಜನ ಕೇಳ್ರಿ, ಫಿಸಿಕಲ್ ಬಾಡಿ ನೀವು ಅಲ್ಲ. 2-3 ಜನ ಕೇಳ್ರಿ, ಅದು ನೀವು ಅಲ್ಲ. ನನ್ನನ್ನು ಮುಟ್ಟು. ರೈಟ್. ನನ್ನ ಮುಟ್ಟು ಅಂತ ಹೇಳಿದ್ರೆ ನೀವು ಯಾರನ್ನು ಮುಟ್ಟಬಹುದು? ನನ್ನ ಶರೀರವನ್ನು ಮುಟ್ಟಬಹುದು. ನನ್ನ ಆತ್ಮಕ್ಕೆ ಮುಟ್ಟುವಂಥದ್ದು ಮಾತುಗಳು. ಪ್ರೈಸ್ ಗಾಡ್. ನಾನೀಗ ಮಾತಾಡುವಂಥದ್ದು ನಿಮ್ಮ ಆತ್ಮಕ್ಕೆ ದೇವರ ವಾಕ್ಯವು ವರ್ಗಾವಣೆ ಆಗುತ್ತದೆ. ಲೈಫ್ ಆಫ್ ಗಾಡ್ ಇಸ್ ಫ್ಲೋವಿಂಗ್ ಇನ್ ಯುವರ್ ಸ್ಪಿರಿಟ್. ಎವ್ರಿ ಟೈಮ್ ಒಬ್ಬ ಮ್ಯಾನ್ ಆಫ್ ಗಾಡ್ ವರ್ಡ್ ಅನ್ನು ಪ್ರೀಚ್ ಮಾಡುವುದು ಅಂತ ಹೇಳಿದ್ರೆ ಅವನ ಅಂತರದ ಮನುಷ್ಯನಿಗೆ ದೇವರ ಜೀವವನ್ನು ಫೀಡ್ ಮಾಡುವಂಥದ್ದಾಗಿದೆ, ಲೈಫ್ ಅನ್ನು ಪಂಪ್ ಮಾಡುವಂಥದ್ದಾಗಿದೆ. ದೇವರ ಜೀವ ಅವನಲ್ಲಿ ವರ್ಗಾವಣೆ ಆಗುತ್ತದೆ. ಒಂದು ವೇಳೆ ಅವರು ಫೇಸ್ಬುಕ್ ಅಲ್ಲಿ ವಾಚ್ ಮಾಡಬಹುದು, ವಾಟ್ಸಪ್ ಅಲ್ಲಿ ಕೇಳಬಹುದು. ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್. ಅವರಿಗೆ ದೇವರ ಜೀವವು, ದೇವರ ಲೈಫ್, ದೇವರ ಮಹಿಮೆ ಅವರಿಗೆ ವರ್ಗಾವಣೆ ಆಗ್ತದೆ. ಇಫ್ ದೇ ಆರ್ ವಿಲ್ಲಿಂಗ್ ಟು ಎಕ್ಸೆಪ್ಟ್, ಮನಪೂರ್ವಕವಾಗಿ ಅವರು ರಿಸೀವ್ ಮಾಡಿದರೆ, ಅವರು ದೇಶದ ಯಾವ ಕೋಣೆಯಲ್ಲಿ ಇದ್ದರೂ ಕೂಡ ಅವರು ರಕ್ಷಣೆಯನ್ನು ಹೊಂದಬಹುದು, ಪವಿತ್ರಾತ್ಮ ಭರಿತರಾಗಬಹುದು.
ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನೋ ಟೈಮ್, ನೋ ಡಿಸ್ಟೆನ್ಸ್. ಫಿಸಿಕಲ್ ವರ್ಲ್ಡ್ ಅಲ್ಲಿ ಮಾತ್ರ ಟೈಮ್ ಮತ್ತು ಡಿಸ್ಟೆನ್ಸ್. ಟೈಮ್ ಅಂಡ್ ಡಿಸ್ಟೆನ್ಸ್. ಯಾವಾಗ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ನೀವು ಟೈಮಿನ ರಲ್ಮ್ನಿಂದ ಟೈಮ್ಲೆಸ್ ರಲ್ಮಿಗೆ ಹುಟ್ಟಿದ್ದೀರಿ. ಕೇಳ್ತಾ ಇದ್ದೀರಾ? ನೀವು ಟೈಮಿಂಗ್ನ ರಲ್ಮ್ನಿಂದ ಟೈಮ್ಲೆಸ್ ರಲ್ಮಲ್ಲಿ ನೀವು ಹುಟ್ಟಿದ್ದೀರಿ. ಅದಕ್ಕೆ ಪೌಲ ಹೇಳುತ್ತಾನೆ, ಒಂದು ಸ್ಕ್ರಿಪ್ಚರ್ ಅನ್ನು ಕೊಡ್ತೇನೆ, ಕೊಲೇಷಿಯನ್ 2 chapter 5 verse. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು. ಹೇಗಿರುವಂತದ್ದು? ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತಾ ಇದ್ದೇನೆ. ನಾನು ಶರೀರದಿಂದ ನಿಮ್ಮ ಹತ್ರ ದೂರ ಇರ್ಬೋದು, ಯಾಕಂದ್ರೆ ಶರೀರಕ್ಕೆ ಅಂತರ ಇದೆ. ಎಷ್ಟು ದಿನ? ಕ್ರಿಸ್ತನ 2ನೇ ಬರೋಣದವರೆಗೆ, ಕ್ರಿಸ್ತ ರ್ಯಾಪ್ಚರ್ ಆಗುವ ತನಕ, ಮಹಿಮೆಯ ಶರೀರವನ್ನು ಧರಿಸುವವರೆಗೆ ಈ ಶರೀರಕ್ಕೆ ಒಂದು ಲಿಮಿಟೇಷನ್ ಇದೆ. ನಿಮ್ಮ ಆತ್ಮಕ್ಕೆ ಲಿಮಿಟೇಷನ್ ಇಲ್ಲ. ಅದು ಎಲ್ಲಿವರೆಗೆ ಈ ಶರೀರದಲ್ಲಿ ನಿಮ್ಮ ಆತ್ಮ ಇರುತ್ತದೆ, ಅಲ್ಲಿವರೆಗೆ ನೀವು ಈ ಮನೆಯಲ್ಲಿ ಬಂಧನದಲ್ಲಿ ಇರುತ್ತೀರಿ. 4 ದಿನ ಪ್ರಾರ್ಥನೆ ಮಾಡದಿದ್ರೆ ಅವನು ಮಾಟೆ ಒಳಗೆ ಹೋಗಿಬಿಡ್ತಾನೆ, ಮತ್ತೆ ಪೂರ ಶರೀರದ್ದೇ ಕಾರ್ಬಾರ್, ಮತ್ತೆ ಹೆಂಗರಲ್ಲಿ ಸೂಟ್ ಕೊಂಡೋದಾಗೆ ಆತ್ಮವನ್ನು. Christianity is not going and coming to church. Praise God. Christianity is developing and improve and progress your new man in Christ. ಪುನಃ ಹೇಳ್ತೇನೆ, ಕ್ರಿಶ್ಚಿಯಾನಿಟಿ ಎಂಬುವಂಥದ್ದು ಅದು ಸಭೆಗೆ ಹೋಗಿ ಬರುವಂಥದ್ದು ಅಲ್ಲ. ಅದು ಹೋಗಬೇಕು, ಬರಬೇಕು, ಫೆಲೋಶಿಪ್ ಮಾಡಬೇಕು, ಗುಡ್. ಆದರೆ ಮುಖ್ಯ ಉದ್ದೇಶ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ಹೊಸ ಮನುಷ್ಯನು, ನ್ಯೂ ಮ್ಯಾನ್. ಹೇಳ್ರಿ, ನ್ಯೂ ಮ್ಯಾನ್. ಅವನನ್ನು ಇಂಪ್ರೂವ್ ಮಾಡುವಂಥದ್ದು, ಡೆವಲಪ್ ಮಾಡುವಂಥದ್ದು, ಪ್ರೋಗ್ರೆಸ್ ಮಾಡುವಂಥದ್ದು. ಪ್ರೈಸ್ ಗಾಡ್. ಇಲ್ಲದ್ರೆ ಒಳಗಿನ ಮನುಷ್ಯನು ತಾತಿ ಆಗುತ್ತಾನೆ. ನಾವು ಬೈಬಲನ್ನು ಓದುತ್ತಿರುವಾಗ ರಿಲಿಜಿಯಸ್ ಮೆಂಟಾಲಿಟಿಯಲ್ಲಿ ಓದುವುದಲ್ಲ, ದೇವರ ವಾಕ್ಯವನ್ನು ಓದುವಾಗ ರಿಲೇಶನ್ಶಿಪ್ ಮೆಂಟಾಲಿಟಿಯಲ್ಲಿ ಓದಬೇಕು. ರಿಲಿಜನ್ ಮೆಂಟಾಲಿಟಿಯಲ್ಲಿ ನೀವು ಸತ್ಯವೇದವನ್ನು ಓದಿದರೆ ನಿಮಗೆ ಬೋರ್ ಆಗ್ತದೆ. ರಿಲೇಶನ್ಶಿಪ್ ಅಲ್ಲಿ ನೀವು ಓದಿದ್ರೆ ಎವ್ರಿ ವರ್ಡ್ ಬರುತ್ತಿರುವಾಗ ನಿಮ್ಮ ಅಂತರದ ಮನುಷ್ಯನು ಬಿಲ್ಡ್ ಆಗುತ್ತಾನೆ. ಆತ ನಿಮ್ಮಲ್ಲಿ ಇದ್ದಾನೆ, ನೀವು ಆತನಲ್ಲಿ ಇದ್ದೀರಿ. ಯು ಆರ್ ವಾಕಿಂಗ್ ಟುಗೆದರ್, ಟಾಕಿಂಗ್ ಟುಗೆದರ್. ಹಲ್ಲೆಲೂಯಾ. ನೀವು ಫೆಲೋಶಿಪ್ ಮಾಡುತ್ತೀರಿ. ವಾಕ್ಯವನ್ನು ಓದುವುದಂದ್ರೆ ದೇವರೊಟ್ಟಿಗೆ ನೀವು ಫೆಲೋಶಿಪ್ ಮಾಡುವಂತದ್ದು, ರೈಟ್? ಈ ವಾಕ್ಯದೊಟ್ಟಿಗೆ ಫೆಲೋಶಿಪ್ ಮಾಡಲಿಕ್ಕೆ, ದೇವರೊಟ್ಟಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಶರೀರದೊಟ್ಟಿಗೆ ಅನ್ಯೋನ್ಯತೆ ಮಾಡ್ತೀರಿ. ಪ್ರೈಸ್ ಗಾಡ್. ಸಹೋದರರ ಅನ್ಯೋನ್ಯತೆ ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಆತ್ಮದಲ್ಲಿ ಒಂದೇ ದೇಹಕ್ಕೆ ಸಂಬಂಧಪಟ್ಟವರು, ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರು, ಮೊನ್ನೆ ನಾನು ಪ್ರೀಚ್ ಮಾಡ್ತಾ ಇದ್ದೆ ಆನ್ಲೈನಲ್ಲಿ, ದೇವರು ಆದಾಮನನ್ನು ಸೃಷ್ಟಿ ಮಾಡಿದ್ದು ರಿಲಿಜನ್ ಆಗಿ ಅಲ್ಲ. ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ. ಯಾಕೆ? ಆದಾಮನೊಟ್ಟಿಗೆ ಫೆಲೋಶಿಪ್ ಮಾಡಲಿಕ್ಕೆ. ಆತನು ದೇವದೂತರೊಟ್ಟಿಗೆ ಫೆಲೋಶಿಪ್ ಮಾಡಲಿಕ್ಕೆ ಆಗುವುದಿಲ್ಲ, ಅನ್ಯೋನ್ಯತೆ. ಯಾಕಂದರೆ ದೇವದೂತರನ್ನು ತನ್ನ ಸ್ವರೂಪದಲ್ಲಿ ಆತನು ಸೃಷ್ಟಿ ಮಾಡಲಿಲ್ಲ. ಕೇವಲ ಮನುಷ್ಯನನ್ನು ಮಾತ್ರ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ. ಪ್ರೈಸ್ ಗಾಡ್. ಆದಾಮನನ್ನು ಆತನು ಬಹಳವಾಗಿ ಪ್ರೀತಿ ಮಾಡಿದ. ಆತನು ಎವ್ರಿ ಡೇ ಆತನೊಟ್ಟಿಗೆ ಫೆಲೋಶಿಪ್ ಮಾಡ್ತಾ ಇದ್ದ. ಅವನಿಗೆ ಲ್ಯಾಕ್ ಆಫ್ ಸೆನ್ಸ್ ಎಂಬುದನ್ನು ಆತನು ಬರಲಿಕ್ಕೆ ಬಿಡಲಿಲ್ಲ. ಅವನಿಗೆ ಕೊರತೆ ಎಂಬುದು ಏನಂತಾನೆ ಗೊತ್ತಿಲ್ಲ, ಅದನ್ನು ಓದಲೇ ಇಲ್ಲ. ಆದಾಮನಿಗೆ ರೋಗ ಎಂಬುದು ಗೊತ್ತೇ ಇಲ್ಲ, ಅದರ ಬಗ್ಗೆ ಕೇಳಲೇ ಇಲ್ಲ ಅವನು. ಆದಾಮನಿಗೆ ಲೋನ್ಲಿನೆಸ್ ಎಂಬುದು ಗೊತ್ತೇ ಇಲ್ಲ, ಅವನು ಕೇಳಲೇ ಇಲ್ಲ, ಅದರ ಬಗ್ಗೆ ಓದ್ಲಿ ಕೂಡ ಇಲ್ಲ, ಅವನಿಗೆ ಯಾರು ಕೂಡ ಕಲಿಸ್ಲು ಕೂಡ ಇಲ್ಲ. ಐ ಆಮ್ ಫೀಲಿಂಗ್ ಲೋನ್ಲಿ, ನೋ ಐ ವಾಂಟ್ ಟು ಗೆಟ್ ಟು ಮ್ಯಾರೇಜ್ ಅಂತ ಒಂದು ದಿನ ಕೂಡ ಆದಾಮ ಹೇಳಲಿಲ್ಲ. ದೇವರು ಹೇಳಿದ,
ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ, ಅವನಿಗೆ ಸರಿ ಬೀಳುವಂತ ಸಹಕರಣೆಯನ್ನು ಮಾಡ್ತೇನೆ. ಅದು ದೇವರು ಹೇಳಿದ್ದು, ಅವನು ಕೇಳಲಿಲ್ಲ. ಆದಮನಿಗೆ ಜ್ವರ ಕೂಡ ಬರಲಿಲ್ಲ, ಕೋವಿಡ್-19 ಕೂಡ ಇರಲಿಲ್ಲ. ಹಲೋ, ಅದೆಲ್ಲ ಗೊತ್ತೇ ಇಲ್ಲ ಆದಮನಿಗೆ ಸಾಯುವುದು ಹೇಗಂತ ಗೊತ್ತಿರಲಿಲ್ಲ. ಆತನು ಬ್ಯುಸಿ ಆಗಿದ್ದ ದೇವರೊಟ್ಟಿಗೆ ಫೆಲೋಶಿಪ್ ಮಾಡೋದರಲ್ಲಿ. ಯಾಕೆ ನಿನ್ನನ್ನು ಸೃಷ್ಟಿ ಮಾಡಿದ್ದೇವರು? ಆತನೊಟ್ಟಿಗೆ ಫೆಲೋಶಿಪ್ ಮಾಡಲಿಕ್ಕೆ, ನಾಟ್ ರಿಲಿಜನ್. ಆತನು ರಿಲಿಜನ್ ಅನ್ನು ಮಾಡಿದ್ದಲ್ಲ, ಆತನು ರಿಲೇಶನ್ಶಿಪ್ ಅನ್ನು ಸೃಷ್ಟಿ ಮಾಡಿದ್ದ. ಯಾರೊಟ್ಟಿಗೆ ಫೆಲೋಶಿಪ್ ಮಾಡಬಹುದು? ಅದರ ಸ್ವಂತ ಜಾತಿಯೊಟ್ಟಿಗೆ ಫೆಲೋಶಿಪ್ ಮಾಡುತ್ತಾರೆ. ಓನ್ ಕೈಂಡ್ ಅಂತ ಹೇಳ್ತಾರೆ, ರೈಟ್? ಒಂದು ನಾಯಿಯೊಟ್ಟಿಗೆ ಅನನ್ಯತೆ ಮಾಡ್ತದೆ, ಬೆಕ್ಕಿನೊಟ್ಟಿಗೆ ಕಡಿಮೆ. ಬೆಕ್ಕಿಗೆ ಮತ್ತು ನಾಯಿಗೆ ನೋಡಿದ್ರೆ ಆಗುವುದಿಲ್ಲ. ಒಂದು ಬೆಕ್ಕಿನೊಟ್ಟಿಗೆ ಅನನ್ಯತೆ ಮಾಡ್ತದೆ. ಅದಕ್ಕೋಸ್ಕರ ಒಂದು ಬೆಕ್ಕು ಕೊಂಡು ಹೋಗುವಾಗ ಹೇಳುವುದು, ಹಾಗೆ ಮಾಡಬೇಡ್ರಿ, ಎರಡನ್ನು ಕೊಂಡೋಗಿರಿ. ಫೆಲೋಶಿಪ್ ಮಾಡಲಿ ಅವರು ಕೂಡ. ದೇವರು ಕೂಡ ಆದಾಮನಿಗೆ ಒಬ್ಬನಿಗೆ ಬಿಡಲಿಲ್ಲ. ಆದಾಮನಿಗೆ ಏನು ಕಡಿಮೆ ಇರಲಿಲ್ಲ. ದೇವರು ಮತ್ತು ಆತನ ಎಂಜಾಯ್ ಮಾಡ್ತಾ ಇದ್ದರು, ಫುಲ್ ಬ್ಯುಸಿ ಆಗಿದ್ದರು. ದೇವರಿಗೆ ಮರ್ಮ ಅಲ್ಲ, ದೇವರಿಗೆ ಮಗಳೇ ಅವಳು. ಹಲ್ಲೆಲೂಯಾ. ಯಾವಾಗ ಆದಾಮನು ಪಾಪ ಮಾಡಿದ, ದೇವರ ಸನ್ನಿಧಾನದ ಹೊರಗೆ ಬಂದ, ಅಲ್ಲಿಂದ ಸ್ಟಾರ್ಟ್ ಆಯಿತು ರಿಲಿಜನ್. ಇವತ್ತು ಕೂಡ ಆ ರಿಲಿಜನ್ ಮೆಂಟಾಲಿಟಿಯಲ್ಲಿದ್ದಾರೆ. ಯೇಸು ಸ್ವಾಮಿ ಬಂದದ್ದು ಸಿಂಪಲ್, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನನ್ನ ಹೊರತು ಯಾರೂ ತಂದೆಯ ಫೆಲೋಶಿಪ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ತಂದೆಯ ಬಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಎಂಟರ್ ಟು ದ ಫಾದರ್ಸ್ ಪ್ರೆಸೆನ್ಸ್. ವೆನ್ ಯು ಬಿಲೀವ್ಡ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ನಂಬಿದಿರಿ, 3 ಸಂಗತಿಗಳಾದವು. ನಿಮ್ಮ ಪಾಪಗಳು ಪರಿಹಾರವಾದವು, ದೇವರ ಜೀವವು ನಿಮ್ಮಲ್ಲಿ ವರ್ಗಾವಣೆ ಆಯಿತು. 3ನೇ ಸಂಗತಿ, ನಿಮ್ಮ ಅಂತರದ ಮನುಷ್ಯನು ರೀಕ್ರಿಯೇಟೆಡ್ ಆದನು ಮತ್ತು ದೇವರ ಸನ್ನಿಧಾನದಲ್ಲಿ ಆತನಿದ್ದಾನೆ. ಯು ಹ್ಯಾವ್ ಎ ಫೆಲೋಶಿಪ್ ವಿತ್ ಹಿಮ್, ನಾಟ್ ರಿಲಿಜನ್. ಅದಕ್ಕೋಸ್ಕರ ಸತ್ಯವೇದವನ್ನು ಓದುವಾಗ ರಿಲಿಜನ್ ಮೆಂಟಾಲಿಟಿಯಲ್ಲಿ ಓದಬೇಡ್ರಿ. ರಿಲಿಜನ್ ಮೆಂಟಾಲಿಟಿಯಲ್ಲಿ ಓದಿದ್ರೆ ಕ್ಯಾಥಲಿಕ್ ಇದೆ, ಒಮ್ಮೆ ಪ್ರೊಟೆಸ್ಟೆಂಟ್ ಇದೆ. ಕ್ಯಾಥಲಿಕ್ ಪುಣ್ಯತಿನ ಪಂಡ್ಲಾವಾ? ನಮ್ಮ ಬ್ಯಾಕ್ ಗ್ರೌಂಡ್ ಇದ್ದರೆ ಬಹಳ ಒಳ್ಳೆಯದು. ತಪ್ಪಿಲ್ಲ. ಹಲ್ಲೆಲೂಯಾ. ಪ್ರತಿಯೊಬ್ಬರ ಮಾತುಗಳಲ್ಲಿ ಗೊತ್ತಾಗ್ತದೆ ಅವನ ಬೆಳವಣಿಗೆ ಎಷ್ಟಿದೆ ಆತ್ಮಿಕದು ಅಂತ. ನನ್ನ 2 ವರ್ಷದ ಮಗಳು ಟಿವಿಯನ್ನು ನೋಡಿದ್ರು. ಹೀಗೆ ನಾನು ನೋಡ್ತಾ ಇದ್ದೇನೆ. ರೀಸಾ 2 ವರ್ಷ ಆಗಿದೆ. ಹಾಗೆ ಇನ್ ದ ನೇಮ್ ಆಫ್ ಜೀಸಸ್ ಟಿವಿ ಮುಚ್ಚಲಿ. ಆಕ್ಚುಲಿ ಟಿವಿ ಆನ್ ಆಗಬೇಕು, ಅದು ಮುಚ್ಚಲಿ ಅಂತ ಹೇಳ್ತಾ ಇದೆ. ಅವರಿಗೆ ಗೊತ್ತಿಲ್ಲ ಪಾಪ, ನೋಡಿ ಎಲ್ಲವನ್ನು ಬಿಲೀವ್ ಮಾಡೋದು. ನಾನು ಅಲ್ಲಿ ಹೋಗಿ ಯಾರದ್ದು ಫೋನ್ ಬಂತು ನನಗೆ, ನನ್ನೊಟ್ಟಿಗೆ ಬರ್ತಾ ಇದ್ದಳು. ಬರ್ತಾ ಇರುವಾಗ ನನಗೆ ಫೋನ್ ಬಂತು, ನಾನು ಪ್ರೇಯರ್ ಮಾಡಿದೆ ಫೋನಲ್ಲಿ. ಥ್ಯಾಂಕ್ ಯು ಜೀಸಸ್. ಕಣ್ಣು ಮಧ್ಯದಲ್ಲಿ ಒಂದು ಕಣ್ಣು ಬಿಟ್ಟೆ, ನೋಡುವಾಗ ನನ್ನ ಮಗಳು ಕೂಡ 2 ಕೈ ಮಾಡಿ. ನೋಡಿ, ಮಕ್ಕಳು ನಮ್ಮ ಒಟ್ಟಿಗೆ ಕಾಪಿ ಮಾಡ್ತಾರೆ. ಅವಳಿಗೆ ಗೊತ್ತಿಲ್ಲ ಅದು ರಿಮೋಟ್ ಕಂಟ್ರೋಲ್ ಓಪನ್ ಆಗುದಂತ. ಅವಳೈತೆ ಇನ್ ದ ನೇಮ್ ಆಫ್ ಜೀಸಸ್ ಟಿವಿ ಮುಚ್ಚಲಿ. ಹಲೋ ಹೇಳ್ರಿ, ನಾನು ಇದ್ದ ಹಾಗೆ ಇರುವುದಿಲ್ಲ. 2-3 ಜನ ಕೇಳ್ರಿ, ನಾನು ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತದೆ ನೀವು ಎಷ್ಟು ಬೆಳೆದಿದ್ದೀರಿ ಅಂತ. ಎಷ್ಟು ನಿಮ್ಮ ಇನ್ನರ್ ಮ್ಯಾನ್, ಒಳಗಿನ ಮನುಷ್ಯ, ಹೊಸದಾಗಿ ಹುಟ್ಟಿದವನು ಎಷ್ಟು ಡೆವಲಪ್ ಆಗಿದ್ದಾನೆ. ಎಷ್ಟು ಡೆವಲಪ್ ಆಗಿದ್ದಾನೆ. ಆಗ ಬರುವಂತದ್ದು ಡಿವಿಷನ್. ವಾಕ್ಯವನ್ನು ಓದುವಾಗ ಎವ್ರಿ ಟೈಮ್ ರಿಲೇಶನ್ಶಿಪ್ ಅಲ್ಲಿ ಓದಿರಿ. ಮೊದಲು ನೀವು SMS ಅಥವಾ ಏನಿರಲಿಲ್ಲ, ಮೊಬೈಲ್ ಇರಲಿಲ್ಲ. ಇಲ್ಲಿ ಮದುವೆ ಆಗಿ ಹೋಗುವುದು, ಮದುವೆ ಆಗಿ ಗಂಡ 2 ವರ್ಷದ ನಂತರ ಬರುವುದು. ಇಲ್ಲಿ 1 ತಿಂಗಳೇ ಇರುವುದು ಮದುವೆ ಆಗಿ, 1 ತಿಂಗಳ ನಂತರ ಅವನು 2 ವರ್ಷಕ್ಕೆ ಅಲ್ಲಿ ಹೋಗುವುದು.
ಇಲ್ಲಿ ಲೆಟರ್ ಬರೀತಾಳೆ ಹೆಂಡತಿ, ತುಮಾರಿ ಯಾದ್ ಆತಿ ಹೈ. ರೈಟ್? ಅವನಲ್ಲಿ ಆ ಲೆಟರನ್ನು ಒಂದು 25 ಸರ್ತಿ ಓದುವುದು, ಹೆಂಡತಿಯ ಲೆಟರನ್ನು. ಪಾಪ ಅವನಿಗೆ ಬೇರೆ ಏನು ಇಲ್ಲ. ಪಾಪ ಸಂಜೆ ಬರುವುದು, ಹೆಂಡತಿಯ ಲೆಟರನ್ನು ಓದುವುದು, ನೆಕ್ಸ್ಟ್ ಡೇ ಬರುವುದು, ಓದುವುದು. ಹೇಗೆ ಓದ್ತಾನೆ ಅವನು? ರಿಲಿಜನ್ ಆಗಿ ಓದ್ತಾನ? ಸಂಜೆ ಒಂದು ಲೆಟರ್ ಓದಲಿಕ್ಕಿದೆ, ನಾನು ಬ್ಯುಸಿ ಇರ್ತೇನೆ, ನಾನು 1 ಗಂಟೆ ಲೆಟರ್ ಓದ್ತೇನೆ ಅಂತ ಹೇಳ್ತಾನೆ? ಓದುವಾಗ ಎಂಜಾಯ್ ಮಾಡುತ್ತಾನೆ, ಸಂತೋಷ ಪಡುತ್ತಾನೆ. ಅವನ ಹೆಂಡತಿ ಪಕ್ಕದಲ್ಲೇ ಇದ್ದ ಹಾಗೆ ಅನುಭವ ಅವನಿಗೆ. ನನ್ನ ಹತ್ರ ಕೇಳಬೇಡ್ರಿ, ಪಾಸ್ಟ್ ಹಿರೇಗೆಂಚ ಗೊತ್ತಾ ಅಂತ. ನಾನು ಮದುವೆ ಆದ್ದರಿಂದ ನನ್ನ ಹೆಂಡತಿ ಒಟ್ಟಿಗೆ ಇದ್ದಾಳೆ. ಆದರೂ ಕೂಡ 2 ದಿನಕ್ಕೆ ದೂರ ಹೋದರೂ ಕೂಡ SMS ಹಾಕ್ತಾಳೆ ಮೆಲ್ಲ. ಪ್ರೇಸ್ ಗಾಡ್, ಬಹಳ ಕಡಿಮೆ ಬಿಟ್ಟು ಹೋದದ್ದು. ಅಲ್ಲಲ್ಲಿ ಆಗ ನಾನು ಎನಿಸುವುದು, ನಾವು 2 ದಿನ ದೂರಕ್ಕೆ ಹೋದಾಗ ಇಷ್ಟು ಪ್ರೀತಿಯಲ್ಲಿರುವುದು, ಪಾಪ 2 ವರ್ಷ ಹೇಗೆ ನಿಲ್ತಾರಪ್ಪ. ಬಟ್ ತಮ್ಮ ಫ್ಯಾಮಿಲಿಗೋಸ್ಕರ, ತಮ್ಮ ಕುಟುಂಬಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಹಲೋ, ಹಲ್ಲೆಲೂಯಾ. ವಿ ನೀಡ್ ಟು ಪ್ರೇ ಫಾರ್ ದೆಮ್. ಯಾರಿಗೋಸ್ಕರ ಅವರು ದೂರ ಹೋಗಿದ್ದಾರೆ? ತನ್ನ ಪತ್ನಿ, ತನ್ನ ಮಕ್ಕಳಿಗೋಸ್ಕರ ದೂರ ಹೋಗಿ ಅಲ್ಲಿ ಕಷ್ಟಪಟ್ಟು ದುಡಿತಾರೆ. ಆದರೆ ಅವರು ಒಂದು ಲೆಟರ್ ಬಂತು ಅಂತ ಹೇಳಿದ್ರೆ ಅದನ್ನು ಫೆಲೋಶಿಪ್ ಅಲ್ಲಿ ಓದ್ತಾರೆ, ರಿಲೇಷನ್ ಅಲ್ಲಿ. ಇವತ್ತು ನೀವು ಬೈಬಲ್ ಅನ್ನು ಓದ್ತಿರುವಾಗ ಸಂಪ್ರದಾಯದ ಪ್ರಕಾರ ಓದುವುದಲ್ಲ, ರಿಲಿಜನ್ ಪ್ರಕಾರ ಓದುವುದಲ್ಲ, ರಿಲೇಶನ್ಶಿಪ್ ಅಲ್ಲಿ ಓದಿರಿ. ಕಮಾನ್ ಹೇಳ್ರಿ, ರಿಲೇಶನ್ಶಿಪ್, ಸಂಬಂಧದಲ್ಲಿ ಓದಿರಿ. ದೇವರು ಏದೇನ್ ತೋಟದಲ್ಲಿ ರಿಲಿಜನ್ ಮಾಡಲಿಲ್ಲ, ದೇವರು ಏದೇನ್ ತೋಟದಲ್ಲಿ ಸಂಬಂಧವನ್ನು ಮಾಡಿದ, ಅನ್ಯೋನ್ಯತೆ. ಇವತ್ತು ನಾವು ಅನ್ಯೋನ್ಯತೆ ಕಳಗೊಂಡಿದ್ದೆವು. ಆದಾಮನಲ್ಲಿ ಫಸ್ಟ್ ಆಡಮ್, ಸೆಕೆಂಡ್ ಆಡಮ್ ಯೇಸು ಕ್ರಿಸ್ತನ ಮೂಲಕ ನಮಗೆ ಇವತ್ತು ಅನ್ಯೋನ್ಯತೆ ಸಿಕ್ಕಿದೆ. ಅದಕ್ಕೋಸ್ಕರ ಪೌಲ ಹೇಳುತ್ತಾನೆ, ಓದಿರಿ 12ನೇ 19ನೇ ವಚನ, 2 ಕೊರಿಂಥಿಯನ್. ನಾವು ಇಷ್ಟು ಹೊತ್ತು ನಿಮ್ಮ ಮುಂದೆ ಪ್ರತಿವಾದ ಮಾಡುವವರೆಂದು ನೆನೆಸುತ್ತೀರೋ? ನಿಮ್ಮ ಮುಂದೆ ಅಲ್ಲ, ದೇವರ ಸನ್ನಿಧಾನದಲ್ಲಿಯೇ ನಾವು ಕ್ರಿಸ್ತನಲ್ಲಿ ಇದ್ದು ಮಾತಾಡುವವರಾಗಿದ್ದೇವೆ. ಹೇಗೆ ಮಾತಾಡ್ತಾ ಇದ್ದೇವೆ? ನಾವು ದೇವರ ಸನ್ನಿಧಿಯಲ್ಲಿ ಇದ್ದು ನಾವು ಕ್ರಿಸ್ತನಲ್ಲಿದ್ದು ಮಾತಾಡುವವರಾಗಿದ್ದೇವೆ. Praise God. When you accepted Jesus in Christ, you are 24/7 in the presence of God. ಅದಕ್ಕೆ ಪೌಲ ಹೇಳ್ತಾನೆ, ನಾವು ದೇವರ ಸನ್ನಿಧಾನದಲ್ಲಿಯೇ ನಾವು ಕ್ರಿಸ್ತನಲ್ಲಿ ಇದ್ದು ಮಾತಾಡುತ್ತೇವೆ. ಪ್ರಿಯರೇ, ನಾವು ಮಾತಾಡುವುದೆಲ್ಲ ನಿಮ್ಮ ಭಕ್ತಿ ವೃದ್ಧಿಗೋಸ್ಕರವೇ ಆಗಿದೆ. ಪ್ರೇಸ್ ಗಾಡ್. ಒಬ್ಬ ಪ್ರೀಚರಿಗೆ ಗೊತ್ತಿರಬೇಕು, ಅವನು ಸಂಡೇ ಮಾರ್ನಿಂಗ್ ದೇವರ ಪ್ರಸನ್ನತೆಗೆ ಬರುವುದು, ಮಂಡೇ ಹಿಂದೆ ಹೋಗುವುದಲ್ಲ. ಯು ಹ್ಯಾವ್ ಎ ಫೆಲೋಶಿಪ್ ವಿತ್ ಗಾಡ್. ಕೆಲವರ ಹಾಡುಗಳಲ್ಲಿ ಗೊತ್ತಾಗ್ತದೆ, ಲಾರ್ಡ್ ವಿ ಕಮ್ ಟು ಯು ಇನ್ ಯೋರ್ ಪ್ರೆಸೆನ್ಸ್. ರೈಟ್? ನಿನ್ನ ಸನ್ನಿಧಿಗೆ ನಾವು ಬರುವೆವು, ಓಡಿ 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 ಬರುವೆವು. ನಿನ್ನ ಸನ್ನಿಧಿಯಲ್ಲಿ ಪೂರ್ಣ ಸಂತೋಷ, ನಿನ್ನ ಸನ್ನಿಧಾನದಲ್ಲಿ ಪೂರ್ಣ ಆನಂದ ಆನಂದ. ಓಡಿ 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 ಓಡಿ. ಕೇಳಲಿಕ್ಕೆ ಖುಷಿ ಆಗ್ತದೆ. ಈ ಗೀತೆಗಳನ್ನು ಕಂಪೋಸ್ ಮಾಡಬಹುದು. ಈಗಲೇ ಇದು ಮಾಡಿದ್ದು, ಆಯ್ತಾ? ಗೂಗಲ್ ಅಲ್ಲಿ ಹುಡುಕಬೇಡ್ರಿ. ಕೇಳಲಿಕ್ಕೆ ಖುಷಿ ಆಗ್ತದೆ, ರೈಟ್? ನೀವು ಸಹ ಡ್ಯಾನ್ಸ್ ಮಾಡ್ತೀರಿ, ಓಡಿ 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 ಓಡಿ. Once you accepted Jesus, listen, you are born into His presence. 24/7 you are in His presence. You are in Christ and you are speaking in Christ. Praise God. ನೀವು ಬರುವುದು ಹೋಗುವುದಲ್ಲ, ನೀವು 24/7 ಆತನ ಪ್ರಸನ್ನತೆಯಲ್ಲಿದ್ದೀರಿ. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ನೀನು ಮತ್ತು ನಿನ್ನ ದೇವರು ಒಟ್ಟಿಗೆ ಓಡುವುದು.
ಅದು ಹಳೆ ಒಡಂಬಡಿಕೆ. ಅಬ್ರಾಮನ ಸಂಗಡ ದೇವರು ಮಾತಾಡಿದನು ಮತ್ತು ಹೊರಟು ಹೋದನು. ಅಬ್ರಾಮನು ಸ್ವಾಸ್ಥಳಕ್ಕೆ ಬಂದನು. ಹೊಸ ಒಡಂಬಡಿಕೆ ಹಾಗೆ ಹೇಳುವುದಿಲ್ಲ. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ಪ್ರೇಸ್ ಗಾಡ್. ನೀವೆಲ್ಲಿ ಹೋಗ್ತೀರಿ, ಯು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಇದು ಯಾವಾಗಲೂ ಈ ಕಾನ್ಷಿಯಸ್ ನಿಮ್ಮ ಒಳಗೆ ಇರಲಿ. ಈ ಕಾನ್ಷಿಯಸ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಓನ್ಲಿ ಥ್ರೂ ಫೇತ್, ನಿಮ್ಮ ಫೀಲಿಂಗ್ ಅಲ್ಲ. ಕೆಲವೊಂದು ಗೀತೆಗಳು ಕಂಪೋಸ್ ಆಗಿದೆ, ಅದು ಫೀಲಿಂಗ್ಗಳಲ್ಲಿ ದೇವರ ವಾಕ್ಯದ ಹೊರಗೆ ಇದೆ. ದೇವರ ವಾಕ್ಯದ ಹೊರಗೆ ಇದ್ದ ಹಾಡುಗಳನ್ನು ಹಾಡಬೇಡ್ರಿ. ನೀವೇನು ಮಾಡ್ತೀರಿ ಗೊತ್ತುಂಟ, ಹಾಡಿದರೆ ಕೇಳಲಿಕ್ಕೆ ಖುಷಿ ಆಗ್ಬೋದು, ಆದರೆ ನಿಮ್ಮ ಹ್ಯೂಮನ್ ಸ್ಪಿರಿಟನ್ನು ನೀವು ನಂದಿಸ್ತೀರಿ. ಪವಿತ್ರಾತ್ಮನನ್ನು, ನಿಮ್ಮ ಅಂತರ್ಯದ ಮನುಷ್ಯನು ಅವನು ಮಲಗುತ್ತಾನೆ. ಕೇಳಲಿಕ್ಕೆ ಖುಷಿ ಆಗಿರ್ಬೋದು, ಡ್ಯಾನ್ಸ್ ಮಾಡಬಹುದು. ಎಲ್ಲ ಸಾಂಗ್ಗಳನ್ನು ಹಾಡಬೇಡ್ರಿ. ಪ್ರೈಸ್ ಗಾಡ್. ನೀವು ದೇವರ ಸನ್ನಿಧಾನದಲ್ಲಿ ಬಂದಿದ್ದೀರಿ ಯಾವಾಗ ನೀವು ಯೇಸುವನ್ನು ಅಕ್ಸೆಪ್ಟ್ ಮಾಡಿದ್ದೀರಿ. ರೈಟ್? ಯೇಸು ಹೇಳಿದ ರೈಟ್, ನಾನೇ ಸತ್ಯ. ಯಾವಾಗ? ಶಿಲುಬೆಗೆ ಹೋಗುವ ಮುಂಚೆ. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಎಂಟರ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಇದೆಯಾ ಬೈಬಲಲ್ಲಿ? 14ನೇ 6ನೇ ವಚನ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಇದು ಬಾರ್ನ್ ಅಗೇನ್ ಆಗುವ ಮುಂಚೆ. ಯಾಕೆ? ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನು. ಯಾರು? ಯೇಸು ಕ್ರಿಸ್ತನು. ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ದೇವರು ಒಬ್ಬನೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವವನು ಯಾರು? ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. 1 ತಿಮೋತಿ 2:5 4 ಅಲ್ಲಿ ಹೇಳ್ತದೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಯಾವುದೇ ಗುಂಪಿಗೆ ಅಲ್ಲ. ಹಲೋ, ಇಲ್ಲಿ ಬೈಬಲ್ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ದೇವರ ಚಿತ್ತ ಏನು? ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. 5ನೇ ವಚನ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನು, ದೇವರಾಗಿರುವ ಯೇಸು ಕ್ರಿಸ್ತನಲ್ಲ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ತನ್ನ ದೈವಿಕತ್ವವನ್ನು ಎಲ್ಲವನ್ನು ಪರಲೋಕದಲ್ಲಿ ಬಿಟ್ಟು ಭೂಲೋಕದಲ್ಲಿ ಮನುಷ್ಯನಾಗಿ ಬಂದ. ನಾನು ಮತ್ತು ನೀನು ಮಾಡಿದ ಪಾಪಗೋಸ್ಕರ ಆತನು ಮನುಷ್ಯನಾಗಿ ನಮ್ಮ ಪ್ರತಿನಿಧಿಯಾಗಿ, ರಿಪ್ರೆಸೆಂಟೇಟಿವ್ ಆಗಿ ಆತನು ಶಿಲುಬೆಯ ಮೇಲೆ ಸತ್ತ. ಪ್ರೈಸ್ ಗಾಡ್. ಆತನು ಬಾಧೆಯನ್ನು ಅನುಭವಿಸ್ತಾ, ಆತನು ರಕ್ತವನ್ನು ಸುರಿಸ್ತಾ, ಆತನು ಯಜ್ಞವಾಗಿ ಮಹಾಯಾಜಕನಾಗಿ ಯಜ್ಞವನ್ನು ಸಮರ್ಪಿಸಿದ. ಆತನು ಹೂಣಲ್ಪಟ್ಟು 3ನೇ ದಿನ ಸತ್ತವರೊಳಗಿಂದ ಎದ್ದು ಬಂದ. ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ನಂಬಿದಾಗ ದ ಬೈಬಲ್ ಹೇಳ್ತದೆ, ನೀವು ದೇವರ ಮಕ್ಕಳಾಗಿ ಹುಟ್ಟಿದ್ದೀರಿ. ಕೆಲವರು ಹೇಳುದು, ಪಾಸ್ಟ್ರೇ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಆದರೆ ನಾನು ಮಾಡಿದ ಅನ್ಯಾಯ ಎಷ್ಟು ಇದೆ, ಅದೆಲ್ಲ ಶಿಕ್ಷೆ ಬರಲಿ ನಾನು ಅನುಭವಿಸ್ತೇನೆ. ನೋ, ನಿನ್ನ ಪಾಪಗಳೊಟ್ಟಿಗೆ ಶಿಕ್ಷೆಯನ್ನು ಕೂಡ ಆತನು ಅನುಭವಿಸ್ತಾನೆ. ಪ್ರೈಸ್ ಗಾಡ್. ಪಾಪ ಹೋದ ಮೇಲೆ ಶಿಕ್ಷೆ ಕೂಡ ಹೋಯಿತು, ನೀನು ಯಾಕೆ ಶಿಕ್ಷೆ ಅನುಭವಿಸಬೇಕು? ಆತನು ಅನುಭವಿಸ್ತಾನೆ. ನೀನು ಇನ್ನೂ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ ಸೈತಾನ್ ನಿನಗೆ ಸುಳ್ಳು ಹೇಳ್ತಾ ಇದ್ದಾನೆ. ಆ ಸುಳ್ಳನ್ನು ನಂಬಿಕೊಂಡು ಅವನಿಂದ ಜಜ್ಜಲ್ಪಡ್ತಾ ಇದ್ದಿ, ದೇವರಿಂದ ಅಲ್ಲ. ಇವತ್ತು ಎಷ್ಟೋ ಮಂದಿ ಸುಳ್ಳನ್ನು ನಂಬಿಕೊಂಡು ಸುಳ್ಳಿನಿಂದ ಜಜ್ಜಲ್ಪಡ್ತಾ ಇದ್ದಾರೆ. ನಿನ್ನ ಪನಿಷ್ಮೆಂಟ್ ಅನ್ನು ಯೇಸು ಕ್ರಿಸ್ತನು ಹೊತ್ತುಕೊಂಡು ಹೋಗಿದ್ದಾನೆ. ಹೇಳ್ರಿ, ದೇವರು ನನ್ನ ಕಡೆ ಇದ್ದರೆ ನನ್ನನ್ನು ಎದುರಿಸುವವರು ಯಾರು? ದೇವರು ಒಬ್ಬನನ್ನು ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಕಮನ್ ಹೇಳ್ರಿ, ಯಾರು? ಮಾತಾಡ್ರಿ. ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ, ಶಿಕ್ಷೆ ಅದು ನಿಮ್ಮದಲ್ಲ, ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಗೆಟ್ ಔಟ್. ಯು ಹ್ಯಾವ್ ಎ ಫೆಲೋಶಿಪ್ ವಿತ್ ದ ಫಾದರ್. ನಿಮಗೇನಿದೆ? ತಂದೆಯೊಟ್ಟಿಗೆ ಸಂಬಂಧ ಇದೆ. ಒಂದು ವೇಳೆ ನೀವು ಯಾರಾದರೂ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್.
ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಎಲ್ಲ ನಾವು ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದರೆ ನಾನು ನಿಮಗೆ ಪ್ರಾರ್ಥನೆಯನ್ನು ಲೀಡ್ ಮಾಡ್ತೇನೆ. accept Jesus. Thank you, Jesus. Thank you, Father. Lord, we worship you and glorify your name, O God. Thank you, Holy Spirit. Come on, worship him. Thank you, Jesus. Lord, I worship you. Glory, glory. We magnify your name, O God. Holy, O God. Thank you. ಪ್ರೇರ್, ನಾನು ನಿಮಗೊಂದು ಪ್ರಾರ್ಥನೆ ಕಲಿಸ್ತೇನೆ, ಅದು ನನ್ನೊಟ್ಟಿಗೆ ನೀವು ಹೇಳ್ರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತನು ನನ್ನ ಪಾಪಗಳನ್ನು, ಶಾಪಗಳನ್ನು, ಬಾಧೆಯನ್ನು, ಶಿಕ್ಷೆಯನ್ನು ಎಲ್ಲವನ್ನು ಆತನು ಹೊತ್ತುಕೊಂಡು ಹೋದನು. ಆತನು ಸತ್ತು ಹೂಣಲ್ಪಟ್ಟನು. ನನ್ನ ಮೇಲಿದ್ದ ಪಾಪ, ಶಾಪ, ಶಿಕ್ಷೆ ಹೂಣಲ್ಪಟ್ಟಿತ್ತು. ಆತನು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ. ಶಿಕ್ಷೆ ಎದ್ದು ಬರಲಿಲ್ಲ, ಪಾಪ ಎದ್ದು ಬರಲಿಲ್ಲ, ಶಾಪ ಎದ್ದು ಬರಲಿಲ್ಲ. ಆತನು ಎದ್ದಿದ್ದಾನೆ, ಪುನರುತ್ಥನಾಗಿದ್ದಾನೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ತಂದೆ, ನಾನು ನಿನ್ನ ಸನ್ನಿಧಾನದಲ್ಲಿ ಇದ್ದೇನೆ. ಇದ್ದುಕೊಂಡು ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಫಿಲ್ ಮಿ ವಿತ್ ದಿ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಕರ್ತನೆ. ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾನೆ, ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಆಗಲಿ ಮತ್ತು ಪ್ರೊಟೆಕ್ಟ್ ಆಗಲಿ. ಅವ್ರ ಭಕ್ತಿ ವೃದ್ಧಿಯನ್ನು ಹೊಂದಲಿ, ಅವರು ಬೆಳೆಯಲಿ. ಅವರಿಗೆ ವಿರುದ್ಧವಾಗಿ ನಿಂತಿರು ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ಯೇಸು ನಾಮದಲ್ಲಿ ನಾನು ದೋಷಿ ಎಂದು ಖಂಡಿಸುವನಾಗಿದ್ದೇನೆ. ಎಲ್ಲ ಒಂದು ಶಾಪಗಳಿಂದ ಇವರಿಗೆ ಬಿಡುಗಡೆ ಆಯಿತು. ಯು ಆರ್ ಫ್ರೀ ಬೈ ದ ಪವರ್ ಆಫ್ ದ ಹೋಲಿ ಗೋಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ನೀವು ಯಾರು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಇಲ್ಲಿ ಯಾರಾದರೂ ಇರುವುದಾದರೆ, ಇಫ್ ಯು ಆರ್ ಸಿಕ್ ಇನ್ ಯೋರ್ ಬಾಡಿ, ಐ ಆಮ್ ಕ್ವಿಕ್ಲಿ ಪ್ರೇ ಫಾರ್ ಯು. ಥ್ಯಾಂಕ್ ಯು. ನಿಮ್ಮಲ್ಲಿ ಕೈಯನ್ನು ಹಿಡಿಯಿರಿ. Thank you, Holy Spirit. You are moving all over the world. I take authority over every sickness, arthritis, pain, back pain, leg pain, neck pain, allergy, migraine, asthma, cancer, diabetes, blood pressure. I take authority over you. Uterus problem, digestion problem, everything. You have no legal right over their body. In the mighty name of Jesus, I command you right now, leave from their body in the name of Jesus. Be free by the power of the Holy Ghost in the name of Jesus. ತಲೆಯಿಂದ ಪಾದದವರೆಗೆ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಂದು ದೇಹಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ, ಹೊಂದಿಕೊಳ್ಳಲಿ, ಹೊಂದಿಕೊಳ್ಳಲಿ. Receive your healing in the name of Jesus. Bone be restored right now. Blood purify in the name of Jesus. Infection, I destroy your power. Thank you Lord. ಕರ್ತನೆ, ಯಾರಿಗೆ ಕೆಲಸ ಇಲ್ಲ, ಕೆಲಸಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾರ ಲ್ಯಾಂಡ್ ಸ್ಟ್ರಕ್ ಆಗಿದೆ, we dispatch angel, cause the land to be sold in the name of Jesus. ಕರ್ತನೆ, ಯಾರು ಮನೆ ನಿಂತು ಹೋಗಿದೆ ಕಟ್ಟದೆ, ಅದು ಬೇಗನೆ ಕಟ್ಟಲ್ಪಡಲಿ ಯೇಸು ನಾಮದಲ್ಲಿ. ಯಾರ ಮದುವೆ ಮುರಿಯಲ್ಪಟ್ಟಿದೆ, ರೆಸ್ಟೋರೇಷನ್ ಉಂಟಾಗಲಿ. ಎಲ್ಲ ಡಿವೋರ್ಸ್ ಆತ್ಮಗಳೇ, ನಿಮ್ಮನ್ನು ನಾನು ಗದರಿಸ್ತಾ ಇದ್ದೇನೆ. ಈ ಕುಟುಂಬಗಳನ್ನು ಬಿಟ್ಟು ಹೋಗಿ ದೈವಿಕವಾದ ಸಮಾಧಾನ ಇವರಲ್ಲಿ ಉಂಟಾಗಲಿ ಯೇಸು ನಾಮದಲ್ಲಿ. ಗ್ಲೋರಿ, ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ವಿ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಒಂದು ಜೋರಾಗಿ ಕರ್ತನಿಗೆ ಒಂದು ಚಪ್ಪಾಳೆ ತಟ್ಟಿದೆ. ಓಕೆ, ನಾವೀಗ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಮ್ಮ ಕೈಯಲ್ಲಿ ನೀವು ತೆಗೆದುಕೊಳ್ಳ್ರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಪ್ರೈಸ್ ಗಾಡ್. ಫಸ್ಟಿಗೆ ಒಂದು ವಚನವನ್ನು ಓದಿದರು ಪಾಸ್ಟರ್ ಜೋಸೆಫ್.
3ನೇ ಅಧ್ಯಾಯ 20ನೇ ವಚನ. ರೈಟ್, ಪಾಸ್ಟರ್ ಜಾನ್ ಅವರು ಓದಿದರು. 2 Kings 3:17-20. ಪ್ರಾತಃ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಏದೇಮನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತ್ತು. ಪ್ರೈಸ್ ಗಾಡ್. ಆಕ್ಚುಲಿ ಪ್ರಾತಃ ಕಾಲದಲ್ಲಿ ಕಾಣಿಕೆಯನ್ನು ಸಮರ್ಪಿಸುವ ಅಂತ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈ ಕಾಣಿಕೆ ಎಂಬುವಂಥದ್ದು ಇದು ಕಲೆಕ್ಷನ್ ಅಲ್ಲ, ದೇವರಿಗೆ ಆರಾಧನೆ ಆಗಿದೆ. ಇಟ್ ದ ವರ್ಷಿಪ್. ಪ್ರೈಸ್ ಗಾಡ್. ಆರಾಧನೆ ಆಗಿದೆ. ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಉದಯದಲ್ಲಿ ಕಾಣಿಕೆಯನ್ನು ಅರ್ಪಿಸುತ್ತಿರುವಾಗ ಏನಾಯ್ತೆಂದರೆ, ಇಗೋ ನೀರು ಏದೋಮಿನ ಮಾರ್ಗವಾಗಿ ಬಂದದರಿಂದ ದೇಶವು ನೀರಿನಿಂದ ತುಂಬಲ್ಪಟ್ಟಿತು. ಪ್ರೈಸ್ ಗಾಡ್. ಅನೇಕ ನಿಮ್ಮ ಸ್ಟ್ರಕ್ ಆದ ಸಂಗತಿಗಳು ರಿಲೀಸ್ ಆಗುತ್ತವೆ. ಕಾಣಿಕೆ ಅಂತ ಹೇಳಿದರೆ ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯಾವ ಕಿಂಗ್ಡಮ್ ಅಲ್ಲಿ ನೀವು ಹುಟ್ಟಿದ್ದೀರೋ ಆ ಕಿಂಗ್ಡಮ್ ಅಲ್ಲಿ ನೀವು ಫಂಕ್ಷನ್ ಆಗಿದ್ದೀರಿ. ಪ್ರೈಸ್ ಗಾಡ್. ನೀವು ರಕ್ಷಣೆ ಹೊಂದಿದ್ದು ಕಾಣಿಕೆಯಿಂದ ಅಲ್ಲ, ಬಿಕಾಸ್ ಆಫ್ ಹಿಸ್ ಗ್ರೇಸ್. ಕೃಪೆಯಿಂದಲೇ, ನಂಬಿಕೆಯ ಮೂಲಕ ನೀವು ಆ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಈಗ ರಾಜ್ಯದಲ್ಲಿ ಹುಟ್ಟಿದ ನಂತರ ಆ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗಲಿಕ್ಕೆ ಇದೆ. ಪ್ರೈಸ್ ಗಾಡ್. ಫಂಕ್ಷನ್. ಅದಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಮ್ಮ ಕೈಯಲ್ಲಿ ತಿದ್ಕೊಳ್ರಿ. ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನೀವು ಕೂಡ ಕೊಡ್ಬೋದು. ಬೈ ಫೇತ್ ಅಲ್ಲಿ ವಿ ಆರ್ ನಾಟ್ ವರ್ಕಿಂಗ್ ಫಾರ್ ಗಾಡ್, ಗಾಡ್ ಇಸ್ ನಾಟ್ ವರ್ಕಿಂಗ್ ಫಾರ್ ಆಲ್, ವಿ ಆರ್ ವರ್ಕಿಂಗ್ ಟುಗೆದರ್. ನಾವು ಒಟ್ಟಿಗೆ ಕೆಲಸ ಮಾಡುವವರಾಗಿದ್ದೇವೆ. ಕಮಾನಡೆ, ನಾವು ಒಟ್ಟಿಗೆ ಕೆಲಸ ಮಾಡುವವರಾಗಿದ್ದೇವೆ. ದೇವರ ವಾಕ್ಯ ಹೇಳಿದೆ, ಕೊಡಿರಿ, ಜಡಿದು ಅಲ್ಲಾಡಿ ಹೊರಸೂಸೊಟ್ಟು ನಿಮ್ಮ ಸರಗೆ ಹಾಕುವರು. ರೈಟ್, ಹೇಳ್ರಿ, ನಾವು ಒಟ್ಟಿಗೆ ಕೆಲಸ ಮಾಡುವವರು. ನಿಮ್ಮ ಭಾಗವನ್ನು ನೀವು ಮಾಡುತ್ತೀರಿ, ಆತನ ಭಾಗ ಆತನು ಮಾಡುತ್ತಾನಲ್ಲ, ಮಾಡಿ ಆಯಿತು. ಹಲ್ಲೆಲೂಯಾ. ವರ್ಕಿಂಗ್ ಟುಗೆದರ್. ನಾನು ಎವ್ರಿ ಟೈಮ್ ನನ್ನ ಹತ್ತಿರ ನೀವು ಹೇಳುವಾಗ ಕೇಳ್ಬೋದು, ನಾನು ಕಾಣಿಕೆಯನ್ನು ಹಾಕುತ್ತಿರುವಾಗ ಆಮೇನ್ ಅಂತ ಹೇಳುತ್ತೇನೆ. ಪ್ರೈಸ್ ಗಾಡ್. ದಟ್ಸ್ ಅ ಫೇತ್. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಜಸ್ಟ್ ವರ್ಷಿಪ್ ಹಿಮ್. ಥ್ಯಾಂಕ್ ಯು ಫಾದರ್, ಐ ವರ್ಷಿಪ್ ಯು ಲಾರ್ಡ್. ವಿ ಗಿವ್ ಪ್ರೈಸ್ ಯು ಮಾಸ್ಟರ್. ಕರ್ತ, ನೀನು ಕೊಟ್ಟದ್ದನ್ನು ನಾವು ನಿನಗೆ ಕೊಡ್ತಾ ಇದ್ದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸ್ತಿಲ್ಲ, ನಿಮ್ಮ ಆತ್ಮಕ್ಕೆ ಪ್ರೀತಿಯ ಫಲವನ್ನು ಅಪೇಕ್ಷಿಸ್ತೇನೆ. ಬೇಕಾದರೂ ನನಗೆ ಉಂಟು. ನೀವು ಎಪೋಪ್ರತಿತನ ಕೈಯಲ್ಲಿ ಕೊಟ್ಟು ಕಳಿಸ್ತು, ಅದು ದೇವರಿಗೆ ಇಷ್ಟ ಯಜ್ಞ, ಅದು ಸುಗಂಧ ವಾಸನೆ ಆಗಿದೆ. ನನ್ನ ತಂದೆಯಾದ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಫಾದರ್, ವಿ ವರ್ಷಿಪ್ ಯು ಲಾರ್ಡ್. ನೀನು ಕೊಟ್ಟದನ್ನು ನಾವು ನಿನಗೆ ಕೊಡ್ತಾ ಇದ್ದೇವೆ. ಭೂಮಿಯು ಅದರಲ್ಲಿರುವ ಸಮಸ್ತವು ನಿನ್ನದಾಗಿದೆ. ಥ್ಯಾಂಕ್ ಯು. ಎಲ್ಲ ಕೊರತೆ, ದಾರಿದ್ರತನ, ಅನ್ಎಂಪ್ಲಾಯ್ಮೆಂಟ್, ಯು ಆರ್ ಇಲೀಗಲ್ ಇನ್ ದೇರ್ ಲೈಫ್. ಇನ್ ದ ನೇಮ್ ಆಫ್ ಜೀಸಸ್, ಐ ಟೇಕ್ ಅಥಾರಿಟಿ ಓವರ್ ಯು. I command you, live from their life. Live it in the name of Jesus. You are free by the power of the Holy Ghost. Thank you, Jesus. Thank you, Lord. We give praise you, Lord. ಎಲ್ಲರೂ ದೇವರಿಗೆ ಒಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡಿ. Thank you. Thank you, Jesus. Yes. जिस नाम में है जिंदगी, वो नाम है यीशु मसीह. जिस नाम में है बंदगी, वो नाम है यीशु मसीह. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम में मिलती है क्षमा, यीशु नाम में मिलती है शिफा, यीशु नाम में मिलती है कृपा, यीशु नाम में करुणा और दुआ, यीशु नाम
नाम, यीशु 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 नाम की जय। यीशु नाम, यीशु नाम, यीशु नाम।